ಬೇಸಿಗೆ ಬಂತಂತಂದರೆ ಎಲ್ಲರ ಮನೇಲಿ ಕೂಡ ವಿಧವಿಧವಾಗಿರೋಂಥ ಸಂಡಿಗೆಗಳನ್ನ ಮಾಡ್ತಾರೆ. ಅದರಲ್ಲೂ ಇದು ಅಕ್ಕಿ ಹಿಟ್ಟಿಂದ ಮಾಡಿರೋಂಥ ಶಾವಿಗೆ ಸಂಡಿಗೆ ತುಂಬಾ ರುಚಿಯಾಗಿ ಬರುತ್ತೆ. ಇದಕ್ಕೆ ಅಕ್ಕಿನ ನೆನೆಸಬೇಕು, ರುಬ್ಬಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳ ಅವಶ್ಯಕತೆ ಕೂಡ ಇರೋದಿಲ್ಲ. ಬರೀ ಅಕ್ಕಿ ಹಿಟ್ಟು, ಉಪ್ಪು, ನೀರು ಇತ್ತಂತಂದರೆ ಸಾಕು. ಇಷ್ಟು ಗರಿ ಗರಿಯಾಗಿ ಹಾಗೆ ತುಂಬಾ ರುಚಿಯಾಗಿರೋಂಥ ಸಂಡಿಗೆ ರೆಡಿ ಆಗುತ್ತೆ. ಇದಂತೂ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಹೋದರೆ ಸಂಜೆ ಟೀ ಜೊತೆನಲ್ಲಿ ಈ ರೀತಿ ಸಂಡಿಗೆಗಳನ್ನ ಹಾಕ್ಕೊಡ್ತಾರೆ. ತುಂಬಾ ರುಚಿಯಾಗಿ ಬರುತ್ತೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ನಿಮಗೆ ಸ್ವಲ್ಪನಾರು ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಹಾಗೆ ಆ ಪಾತ್ರೆಗೆ ಒಂದು ಬಟ್ಲಲ್ಲಿ ನೀರು ಹಾಕ್ತಾಯಿದ್ದೀನಿ. ನೀವು ಯಾವ ಬಟ್ಲಲ್ಲಿ ಅಕ್ಕಿ ಹಿಟ್ಟು ತೊಗೊತೀರೋ ಅದೇ ಬಟ್ಲು ಅಳತೆ ಇಟ್ಕೊಬೇಕು. ನಾನಿಲ್ಲಿ 5 ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ. ಹಾಗೆ ಪಾತ್ರೆ ನೀವು ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆ, ಹಾಗೆ ದೊಡ್ಡ ಪಾತ್ರೆ ತೊಗೊಬೇಕು. ನಾನಿಲ್ಲಿ ಸಣ್ಣ ಪಾತ್ರೆ ತೊಗೊಂಡು ಆಮೇಲೆ ಎಡವಟ್ಟಾಯಿತು, ಮತ್ತೆ ಪಾತ್ರೆ ಬದಲಾಯಿಸ್ಬೇಕಾಯಿತು. ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, ನೀವು ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಹಾಗೆ ನೀರನ್ನ ಕುದಿಯೋದಕ್ಕೆ ಬಿಡಬೇಕು. ಇಲ್ಲೊಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ನಾನು ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಸರಿ ಮಾಡಿ ಹಾಕೋದ್ರಿಂದ ಒಂದು ಕೂಡ ಗಂಟಾಗೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು. ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ತಾಯಿದ್ದೀನಿ. ಬೋಂಡಾ ಬಜ್ಜಿಗೆಲ್ಲ ಬಳಸ್ತೀವಲ್ಲ ಆ ಸೋಡಾ. ಇವಾಗ ನಾವು ಕಲಸಿಟ್ಕೊಂಡಿದ್ದೀವಲ್ಲ ಅಕ್ಕಿ ಹಿಟ್ಟಿನ ಸರಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಅಕ್ಕಿ ಹಿಟ್ಟು ಹಾಕಬೇಕು. ನಾವು ಯಾವ ಬಟ್ಲಲ್ಲಿ ನೀರು ಹಾಕ್ಕೊಂಡಿದ್ವೋ ಅದೇ ಬಟ್ಲು ಅಳತೆ ಇಟ್ಕೊಬೇಕು. ನಾನಿಲ್ಲಿ 5 ಬಟ್ಲು ನೀರಿಗೆ 2.5 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹೊಂದಿಸ್ಕೊಬೇಕು ಇದನ್ನು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ ಆ ರೀತಿ ಚೆನ್ನಾಗಿ ಹೊಂದಿಸ್ಕೊಬೇಕು, ಎಲ್ಲ ಹೊಂದ್ಕೊಬೇಕು. ನಾನಿಲ್ಲಿ ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದರಿಂದ ಸ್ವಲ್ಪ ನನಗೆ ಕಷ್ಟ ಆಯಿತು. ತುಂಬ ಬಿಸಿ ಇದೆ ನೋಡಿ, ತುಂಬಾ ಕಷ್ಟ ಆಗ್ತಾಯಿದೆ. ಅದಕ್ಕೆ ನೀವು ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಇಷ್ಟು ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ ನನ್ನ ಕೈಲಿ ಅದು ಮಿಕ್ಸ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ದೊಡ್ಡ ಪಾತ್ರೆ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಕ್ಕೆ ನಾನು ಹೇಳಿದ ಮೊದಲೇ ನೀವು ದೊಡ್ಡ ಪಾತ್ರೆ ತೊಗೊಳ್ಳಿ. ನಾನು ಸ್ವಲ್ಪ ಎಡವಟ್ಟುಗಳನ್ನ ಮಾಡ್ತಾಯಿದ್ದೀನಿ, ಪ್ಲೀಸ್ ಹೊಟ್ಟೆಗೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಬೇಕು. ಇದು ಕೈಗೆ ಒಂಚೂರು ಅಂಟಬಾರ್ದು. ಅಂಟಲಿಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಶಾವಿಗೆನೂ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಂಟ್ತಾ ಇತ್ತಂತಂದರೆ ನೀವು ಗ್ಯಾಸ್ ಮೇಲೆ ಇನ್ನೊಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಡಬೇಕು. ಇವಾಗ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಕೈಗೆ ಸ್ವಲ್ಪ ನೀರು ಹಾಕಿ ಒದ್ದೆ ಮಾಡಿಕೊಂಡು ಚೆನ್ನಾಗಿ ಮುದ್ದೆ ಮಾಡ್ಕೊಳ್ಬೇಕು. ಮುದ್ದೆ ರೀತಿ ಚೆನ್ನಾಗಿ ಹೊಂದಿಸ್ಕೊಬೇಕು. ಇವಾಗ ನಾನು ಇಲ್ಲಿ ಚಕ್ಲಿ ಹೊರಳು ತೊಗೊಂಡಿದ್ದೀನಿ. ಅದಕ್ಕೆ ಸಣ್ಣದು ಶಾವಿಗೆ ಬಿಲ್ಲೆ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ. ಆವಾಗಲೇ ಹೊಂದಿಸಿಟ್ಕೊಂಡಿದ್ದೀವಲ್ಲ ಆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಇದು ರೆಡಿಯಾಗೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಬಟ್ಟೆನ ಒದ್ದೆ ಮಾಡಿ, ಒಂದು ಕಾಟನ್ ಸೀರೆನ ಒದ್ದೆ ಮಾಡಿ ಚೆನ್ನಾಗಿ ಹಿಂಡ್ಬಿಟ್ಟು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ನಾನು ಪ್ಲಾಸ್ಟಿಕ್ ಶೀಟ್ ಮೇಲೆ ಯಾವಾಗಲೂ ಸಂಡಿಗೆ ಹಾಕೋದಿಲ್ಲ. ಇದು ಅಜ್ಜಿ ಸೀರೆ ಮೇಲೇ ಹಾಕೋದು. ನಂಗೆ ಅಜ್ಜಿ ಸೀರೆ ಮೇಲೆ ಸಂಡಿಗೆ ಹಾಕೋದು ತುಂಬಾ ಇಷ್ಟ. ಈ ಸೀರೆನ ಅಜ್ಜಿ ಮೊದಲು ಉಟ್ಕೊತಾಯಿದ್ರು. ಇವಾಗ ಇದೇ ರೀತಿ ಸಂಡಿಗೆ ಹಾಕ್ತಾಯಿದ್ದೀನಿ. ನಮ್ಮ ಪಾಪುನು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಈ ರೀತಿ ಆಟ ಆಡ್ತಾಯಿದ್ದಾಳೆ ನೋಡಿ. ಬೇಸಿಗೆ ಬಂತಂತಂದರೆ ಮಕ್ಕಳಿಗೆ ಏನಾದರೂ ಕೆಲಸ ಕೊಡಬೇಕು, ಇಲ್ಲಾಂದರೆ ತುಂಬ ತರಲೆ ಮಾಡ್ತಾಯಿರ್ತಾರೆ. ತುಂಬ ಹೆಲ್ಪ್ ಮಾಡ್ತಾಳೆ, ಹಾಗೆ ಸ್ವಲ್ಪ ಆಟ ಆಡ್ಕೊತಾಳೆ ಜಾಸ್ತಿ. ಇವಾಗ ಇದೇ ರೀತಿನೇ ಎಲ್ಲನೂ ಹೊಂದಿಸ್ಕೊಂಡು ಹಾಕ್ತಾಯಿದ್ದೀನಿ. ಸ್ವಲ್ಪನೂ ಎಣ್ಣೆ ಬಳಸಬಾರ್ದು. ಇದು ವರ್ಷಗಟ್ಟಲೆ ಇಡೋದ್ರಿಂದ ಎಣ್ಣೆ ಹಾಕಿದ್ರೆ ಬೇಗ ಹಾಳಾಗುತ್ತೆ ನೋಡಿ. ಇದೇ ರೀತಿ ಮಾಡಿಕೊಂಡು ಎಲ್ಲನೂ ಒತ್ತುತ್ತಾ ಇದ್ದೀನಿ. ಇವಾಗ ಪೂರ್ತಿ ಒತ್ತಿದಾದ್ಮೇಲೆ ನೋಡಿ ಈ ರೀತಿ ಬಂದಿದೆ ನೋಡಿ. ಆ ಕಡೆ ಅರ್ಧ ನನ್ನ ಮಗಳು ಹಾಕಿರೋದು, ನಮ್ಮ ಪಾಪು ಹಾಕಿರೋದು, ಇನ್ನು ಅರ್ಧ ನಾನು ಹಾಕಿರೋದು. ಇವಾಗ ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ಒಣಗಿದೆ. ಇದು ಹಾಗೆ ಬಂದುಬಿಡುತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಕಚ್ಕೊಳ್ಳಲ್ಲ, ಇದು ಬೇಗ ಬಂದುಬಿಡುತ್ತೆ ನೋಡಿ. ಎಲ್ಲ ಬಿಡಿಸಿ ಚೆನ್ನಾಗಿ ಒಣಗಿಸಿಟ್ಕೊತಾ ಇದ್ದೀನಿ. ಇದು 2 ದಿವಸ ಒಣಗಿಸಿದ್ದೀನಿ ಚೆನ್ನಾಗಿ. ಸ್ವಲ್ಪ ಮಂದವಾಗಿ ಹಾಕಬೇಕು. ತೆಳ್ಳಗೆ ಹಾಕಿದ್ರೆ ಅದು ಎಲ್ಲ ಪುಡಿ ಆಗೋಗುತ್ತೆ. ಸ್ವಲ್ಪ ಮಂದ ಹಾಕಿದ್ರೆ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಇವಾಗ ನೋಡಿ ಎಣ್ಣೆಗೆ ಹಾಕ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂತೇಳಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗ್ತೀನಿ.